ಬೆಳಗುತ್ತಿರಲಿ ಬೆಳೀತಾರೆ ಕತೆ ಚಿತ್ರಕಥೆ ಚರಿತ್ರೆ ಅಂತ ಒಂದು ಹೊಸ ಸೆಗ್ಮೆಂಟ್ ಶುರು ಮಾಡಿದ್ವಿ. ಈಗ ಆ ಸೆಗ್ಮೆಂಟಿಗೆ ಒಂದು ಸಂಗೀತದ ಟ್ವಿಸ್ಟ್ ಅಮುದಾಯಿಂದ. ನಮಸ್ತೆ. ಮಾಣಿಕ್ಯ ವೀಣಾಮುಪಲಾಳಯಂತಿ ಮದಾಲಸಾ ಮಂಜುಳ ವಾಗ್ವಿಲಾಸಾ ಮಾಣಿಕ್ಯ ವೀಣಾಮುಪಲಾಳಯಂತಿ ಮದಾಲಸಾ ಮಂಜುಳ ವಾಗ್ವಿಲಾಸಾ ಮಾಹೇಂದ್ರ ನೀಲದ್ಯುತಿ ಕೋಮಲಾಂಗೀ ಮಾಹೇಂದ್ರ ನೀಲದ್ಯುತಿ ಕೋಮಲಾಂಗೀ ಮಾತಂಗ ಕನ್ಯಾ ಮನಸಾ ಸ್ಮರಾಮಿ ಮನಸಾ ಸ್ಮರಾಮಿ. ವಾವ್, ಕವಿರತ್ನ ಕಾಳಿದಾಸ ಚಿತ್ರದ ಬಗ್ಗೆ ಇವತ್ತು ಮಾತಾಡ್ತಾ ಇದ್ದೀವಿ. ಫಸ್ಟ್ ಅಮುದ ಸ್ಟೋರಿ. ಒಬ್ಬ ಕುರಿ ಮೇಯಿಸೋ ಒಬ್ಬ ಕುರುಬ, ಅದಾದ್ಮೇಲೆ ಆತ ಕವಿರತ್ನ ಕಾಳಿದಾಸ ಆಗೋದು. ಅದ್ರ ಮಧ್ಯದಲ್ಲಿ ಮಿಥಾಲಜಿ ಕೂಡ ಟಚ್ ಆಗುತ್ತೆ, ದುಷ್ಯಂತ ಮತ್ತೆ ಶಾಕುಂತಲೆ ಪಾಠವಿ. So the timeline of the movie is so wide and so long. ನಿಂಗೆ ಮೂವಿ ನೋಡ್ತಾ ಇರ್ಬೇಕಾದ್ರೆ ಈ ಎಲ್ಲೆಲ್ಲಿ ಹೋಗ್ತಾ ಇದೆ ಅಂತ ಅನ್ನಿಸ್ತಾ? ಹೌದು, ಖಂಡಿತ. ಅಂದ್ರೆ ನಾ ಚಿಕ್ಕ ವಯಸ್ಸಲ್ಲಿ ನೋಡಿದ್ದೆ ಈ ಪಿಕ್ಚರ್ನ. ನಮ್ಮ ತಂದೆ ತಾಯಿ ಎಲ್ಲ ನೋಡ್ತಾ ಇರೋರು. ಅವಾಗ ನಂಗೆ ಸ್ವಲ್ಪ ಡೆಫಿನೆಟ್ಲಿ ಅರ್ಥ ಆಗ್ತಾ ಇತ್ತು. ಈ ಕುರುಬುರ್ ಪಿಳ್ಳೆ ಬರೋ ಪಾರ್ಟ್ಸ್ ಅಲ್ಲಿ ತುಂಬಾ ನಗು ಬರ್ತಾ ಇತ್ತು. ಬಟ್ ಇವಾಗ ನಾನು ತಿರ್ಗಾ ರೀವಿಸಿಟ್ ಮಾಡಿದಾಗ ಅಪ್ಪ ಎಷ್ಟು ಥರ ವೇರಿಯೇಷನ್ಸ್ ಇದೆ ಡಾಕ್ಟರ್ ರಾಜ್ಕುಮಾರ್ ಅವ್ರ ಆ್ಯಕ್ಟಿಂಗ್ ಅಲ್ಲಿ. ಮತ್ತೆ ಆ ಕಥೆಗಳಲ್ಲಿ ಎಷ್ಟು ಹ್ಯೂಮರ್ ಪಾರ್ಟ್ ಇದೆ, ಸ್ಪಿರಿಚುವಾಲಿಟಿ ಎಷ್ಟು ತಗೊಂಡ್ ಬಂದಿದ್ದಾರೆ ಹೊರಗಡೆ. ಐ ಫೀಲ್ ದೇರ್ ಇಸ್ ಒನ್ ಡೈಲಾಗ್, ಅದನ್ನ ಡಾಕ್ಟರ್ ರಾಜ್ಕುಮಾರ್ ಕುರುಬನ್ ಪಾತ್ರದಲ್ಲೇ ಹೇಳ್ತಾರೆ, ಕುರಿ ಬುದ್ಧಿ ಕುರಿಗೆ, ನರಿ ಬುದ್ಧಿ ನರಿಗೆ. ಇಟ್ ಹ್ಯಾಸ್ ಸೋ ಮಚ್ ಡೆಪ್ತ್ ಇನ್ ಇಟ್ ಆ ಡೈಲಾಗ್. ಹೌದು. ಆಮೇಲೆ ಆ ಮಂತ್ರಿ ಒಬ್ಬ ಬಂದ್ಬಿಟ್ಟು ಒಬ್ಬ ಪೆದ್ದನ್ನ ಹುಡುಕ್ತಾ ಇರ್ತಾನೆ ರಾಜ್ಕುಮಾರಿಗೆ ಕೊಟ್ಟು ಮದ್ವೆ ಮಾಡಕ್ಕೆ. ಅಲ್ಲಿ ಬಂದ್ ನೋಡಿದ್ರೆ ಇವರು ಡಾಕ್ಟರ್ ರಾಜ್ ಅವರು ಕಡಿತಾ ಇರ್ತಾರೆ ಮರನ, ಅದ್ರ ಆ ಕಡೆ ನಿಂತ್ಕೊಂಡ್ ಕಡಿತಿರ್ತಾರಲ್ವಾ. ಅವಾಗ ಅವ್ರು ಹೇಳ್ತಾರೆ, ನಿನ್ನ ನೋಡಿದ್ರೆ ಪಾಪ ಅನ್ಸತ್ತೆ ಕಣೋ, ನನಗೇನಾಗಿದೆ, ಬೇಕಾದಾಗ ತಿಂತೀನಿ ಉಂಡ್ತೀನಿ, ಅಲ್ಲಿ ಕಾಳಮ್ಮನ ಗುಡಿಗೆ ಹೋಗಿ ಮಲ್ಕೋತೀನಿ ಅಂತ. ಆ ಕಂಟೆಂಟ್ಮೆಂಟ್, ಆ ಕುರಿ ಕಾಯೋನ್ ಹತ್ರನು ಅಷ್ಟು ಕಂಟೆಂಟ್ಮೆಂಟ್ ಇದೆ ಅಂತ ನಂಗೆ ವಾವ್ ಅಂತ ಒಂದ್ ಮೊಮೆಂಟ್ ಇತ್ತು ಅಲ್ಲೇನೆ. ನೀನ್ ಮಂತ್ರಿ ಪಾತ್ರ ಬಗ್ಗೆ ಹೇಳ್ತಾ ಇದ್ದೆ, ಬಾಲಕೃಷ್ಣ ಅವ್ರ ಮಂತ್ರಿ ಪಾತ್ರ ಮಾಡಿರೋದು. ಐ ಥಿಂಕ್ ಹಿ ಹ್ಯಾಸ್ ಬ್ರಾಟ್ ಇನ್ ಸೋ ಮಚ್ ಆಫ್ ಹ್ಯೂಮರ್ ಟು ಇಟ್. ನಿನ್ಗೆ ಆ ಹ್ಯೂಮರ್ ಆ ಪಾರ್ಟ್ ಅಲ್ಲಿ ಕಾಣಿಸಿರೋದು ಐ ಥಿಂಕ್ ಅವ್ರ ವೇಟೇಜ್ ಜಾಸ್ತಿ ಹ್ಯೂಮರ್ ಅಲ್ಲಿ ಅಂತ ಅನ್ಸುತ್ತೆ. ಡೆಫಿನೆಟ್ಲಿ ಅಲ್ಲಿ ಮಂಕರಪ್ಪ ಅನ್ನೋ ರೋಲು ಸ್ವಲ್ಪ ಹೊತ್ತು ಬಂದ್ರು ಎಷ್ಟು ವೇಟೇಜ್ ಇದೆ. ಅದು ಮೇ ಬಿ ಫಸ್ಟ್ 10-15 ಮಿನಿಟ್ಸ್ ಬರ್ತಾರೆ ಅಷ್ಟೇ. ಅಲ್ಲ ಸ್ವಲ್ಪ ಡೈಲಾಗ್ಗಳು ನನಗೆ ತುಂಬಾ ಖುಷಿ ಅದ್ ಹೇಳಕ್ಕೆ. ರಾಜ್ಕುಮಾರ್ ಬರ್ತಾರೆ ಅರಮನೆಗೆ, ಅವ್ರಿಗೆಲ್ಲ ಫುಲ್ಲು ಬೇರೆ ತರ ಅಲಂಕಾರ ಮಾಡಿರ್ತಾರೆ ರಾಜನ್ ತರ. ಅಲ್ಲಿ ಬಂದ್ಬಿಟ್ಟು ಮಹಾರಾಜರು ಬರ್ತಾ ಇದ್ರೆ ನಮಸ್ಕಾರ ಮಾಡು ಅಂತ ಮಿರರ್ ನೋಡಿ, ಅದು ನಿಂದ ಕಣೋ ಬಿಂಬ, ಏನ್ ಬೊಂಬ ಅಂತ. ಆಮೇಲೆ ಅದ್ ನಿಂದೆ ಕಣೋ ಪ್ರತಿಬಿಂಬ ಅಂದ್ರೆ ಈ ಕಂಟ್ರಿಗೂ ನಾನೇ ಅವನಿ, ಆ ಕಂಟ್ರಿಯಾಗೂ ನಾನೇ ಅವನಿ, ಎಲ್ಲೆಲ್ಲೂ ನಾನೇ ಆತರ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಮಹಾರಾಜರು ಬಂದವ್ರೆ, ಮಹಾರಾಜರು ಅಲ್ಲೇ ನಿಂತ್ಕೊಂಡವ್ರೆ. ಕೈ ಜೋಡ್ಸು. ಅಯ್ಯೋ ಮಂಕ, ಅದು ನಿನ್ನ ಬಿಂಬ. ಬೊಂಬಲ್ವೋ, ಕನ್ನಡಿಲಿ ಕಾಣ್ತಾ ಇರೋದು ನಿನ್ನ ರೂಪಾನೇ. ಕಣ್ರಿಲಿ ಇದೇನ ಬೈರೂಪ? ಯೋ ಮಕ್ರಪ್ಪ, ಹಾಗಳಪ್ಪ, ಆ ಕಂಟ್ರಿಯಾಗೂ ನಾನೇ ಅವನಿ, ಆ ಕಂಟ್ರಿಯಾಗೂ ನಾನು, ಇದ್ರಾಗೂ ನಾನೇ ಅವನಿ, ಇದ್ರಾಗೂ ನಾನೇ ಅವನಿ, ಎಲ್ಲೆಲ್ಲೂ ನಾನೇ, ಎಲ್ಲೆಲ್ಲೂ ನಾನೇ, ಎಲ್ಲೆಲ್ಲೂ ನಾನೇ, ಎಲ್ಲೆಲ್ಲೂ ಎಲ್ಲೆಲ್ಲೂ ನಾನೇ, ಎಲ್ಲೆಲ್ಲೂ ನಾನೇ, ಎಲ್ಲೆಲ್ಲೂ ನಾನೇ, ಎಲ್ಲೆಲ್ಲೂ ಎಲ್ಲೆಲ್ಲೂ ನಾನೇ, ಎಲ್ಲೆಲ್ಲೂ ನಾನೇ, ಎಲ್ಲೆಲ್ಲೂ ನಾನೇ, ಎಲ್ಲೆಲ್ಲೂ. ನಿನ್ನ ಜಾಣತನ ಎಷ್ಟು ಹೊಗಳಿದ್ರು ಕಡಿಮೆನೆ. ಇಂಥ ಹೆಡ್ಡ 3 ಲೋಕ ಹುಡುಕಿದ್ರು ಸಿಕ್ಕೋದಿಲ್ಲ. ನಮ್ಮ ವಿದ್ಯಾಧರೆಗೋಸ್ಕರ ಆ ಬ್ರಹ್ಮ ಬಹಳ ಕಷ್ಟಪಟ್ಟು ಸೃಷ್ಟಿ ಮಾಡಿರೋ ಅಪೂರ್ವ ವಸ್ತು. ಆಫ್ಟರ್ ದ್ಯಾಟ್ ಜಯಪ್ರದಾ ಇಂಟ್ರೊಡ್ಯೂಸ್ ಆದ್ಮೇಲೆ, ಅಂದ್ರೆ ವಿದ್ಯಾಧರೆ ಜೊತೆ ಮದ್ವೆ ಆದ್ಮೇಲೆ
ಕಾಳಿ ದೇವಸ್ಥಾನಕ್ಕೆ ಹೋಗ್ತಾರಲ್ಲ, ಆ ಕಾಳಿ ದೇವಸ್ಥಾನದಲ್ಲಿ ಆಗೋ ಬದಲಾವಣೆಗಳನ್ನೇ ಬೋತ್ ಸ್ಕ್ರೀನ್ ಪ್ಲೇ ವೈಸ್ ಅಂಡ್ ಆ ಇಮೇಜಸ್ ಅಲ್ಲಿ ಅವ್ರು ತೋರಿಸಿರೋದು, ಅವ್ರ ಶೇಡ್ಸ್ ನ ಐ ಥಿಂಕ್ ಇಟ್ ಇಸ್ ಜಸ್ಟ್ ಶೋನ್ ಇನ್ ಅ ವೆರಿ ಸ್ಮಾಲ್ ಕ್ಯಾಪ್ಸ್ಯೂಲ್. ಹೌದು. ಅದೇ ಜಸ್ಟ್ ಒನ್ ಮೋರ್ ಥಿಂಗ್ ಏನಾಗತ್ತಂದ್ರೆ, ಅವನು ಅರಮನೆಯಲ್ಲಿ ಏನ್ ಹೇಳ್ತೀಯ ಅಂದ್ರೆ, ನಾನ್ ಕುರುಬರ್ ಪುಳ್ಳೆ ಕುರಿ ಕಾಯ್ಕೊಂಡಿದ್ದೆ ಮಂಕರಪ್ಪನೇ ಬಂದು ಹೇಳ್ಕೊಂಡ್ ಬರ್ತೀನಿ ಅಂತ ಹೇಳಿದ್ದವನು, ಮಾರನೇ ದಿವ್ಸ ನೀವು ಹೇಳ್ದಂಗೆ ಆ ಕಾಳಿ ಹತ್ರ ಹೋಗಿದ ತಕ್ಷಣ ತುಂಬಾ ಒಂಥರ ದಂಗೆ ಹೊಡೆದಂಗ ಆಗ್ಬಿಟ್ಟು ಒಂದು ಪ್ರದಕ್ಷಿಣ ಮಾಡಿ ಕಾಳಿಯ ಪಾದದ ಮೇಲೆ ಬಿದ್ಬಿಡ್ತಾರೆ ರಾಜ್ಕುಮಾರ್ ಅವರು. ಅವರಷ್ಟು ಸೀನಿಯರ್ ಆಕ್ಟರ್ ಆದ್ರೂ ಆ ಯಂಗ್ ಲೇಡಿ ಸ್ವಲ್ಪನೂ ಹೆಸಿಟೇಟ್ ಮಾಡ್ಲಿಲ್ವಂತೆ ನೋಡಿ. ಹಂಗೆ ಹಿ ಜಸ್ಟ್ ಫೆಲ್ ಇನ್ ಟು ಹರ್ ಫೀಟ್. ಅವರು ಕೇಳ್ತಾರೆ ಏನ್ ಬೇಕು ಅಂತ, ಆಮೇಲೆ ನಂಗೆ ವಿದ್ಯಾ ಬುದ್ಧಿ ಬೇಕು ಅಂತ. ಆ ಕಾಳಿಯಾಗ ಅವನ್ ನಾಲ್ಗೆ ಹೊರಗಡೆ ಮಾಡು ಅಂತ ಹೇಳಿ ತ್ರಿಶೂಲದಿಂದ ಓಂ ಅಂತ ಬರೀತಾರೆ. ಆ ಬರ್ದಿದ್ 1 ಸೆಕೆಂಡ್ ಅಲ್ಲೇನೆ ಹಾಗಿದ್ದ ರಾಜ್ಕುಮಾರ್ ಒಂಥರ ಪೆದ್ದು ಮುಖದ ತರ ಆಕ್ಟ್ ಮಾಡಿರೋ ಡಾಕ್ಟರ್ ರಾಜ್ ಅವರು 1 ಸೆಕೆಂಡ್ ಅಲ್ಲಿ ಅದ್ ಹೇಗೆ ಒಬ್ಬ ಪಂಡಿತ ತರ ಟ್ರಾನ್ಸ್ಫಾರ್ಮೇಶನ್. ಟ್ರಾನ್ಸಿಷನ್ ಇಸ್ ಲೈಕ್ ಮೈನ್ಯೂಟ್ ಟ್ರಾನ್ಸಿಷನ್, ಬಟ್ ಏನೋ ಬದಲಾಗುತ್ತೆ ಅಲ್ವಾ? ಖಂಡಿತ ತುಂಬಾ ದೊಡ್ಡ ಬದಲಾವಣೆ ಮುಖದಲ್ಲಿ ಕಾಣುತ್ತೆ. ಆ ಸ್ಕ್ರೀನ್ ಪ್ಲೇನಲ್ಲೂ ಅಷ್ಟೇ, ದ ಕ್ಯಾಮ್ರಾ ವರ್ಕ್, ದ ಲೈಟಿಂಗ್ ವರ್ಕ್, ಎವ್ರಿಥಿಂಗ್ ಚೇಂಜಸ್. ಏಳು ಮೇಲೆ ಏಳು. ನಿನಗೇನು ಬೇಕು? ಭಯಪಡಬೇಡ, ಧೈರ್ಯವಾಗಿ ಕೇಳು. ಬೇರೇನು ಬೇಡವೆ? ಐಶ್ವರ್ಯ, ಆಯುಸ್ಸು, ಅಂತಸ್ತು? ಇದೀಟ ಕೇಳ್ಬೇಕು ಅಂತ ನನ್ನ ಹೆಂಡತಿ ಹೇಳ್ಕೊಟ್ಟವಳೆ, ನಂಗೆ ಅದೇ ಬೇಕು. ಕುಳಿತುಕೋ. ನಾಲಿಗೆ ತೆಗಿ. ಆಗ್ಲೇ ಎಷ್ಟ್ ಚೆನ್ನಾಗಿರೋ ಗ್ರಾಫಿಕ್ಸ್ ಯೂಸ್ ಮಾಡಿದ್ರು, ಹೌದಾ? ಅಂದ್ರೆ ಆ ದೇವಿ ರೋಲ್ ಮಾಡಿರೋರು 3-4 ಡಿಫ್ರೆಂಟ್ ಕಾಸ್ಟ್ಯೂಮ್ ಚೇಂಜ್ ಆಗಿರುತ್ತೆ. ಅಂಡ್ ಆ ಕಾಸ್ಟ್ಯೂಮ್ ನ ಒಟ್ಟಿಗೆ ಒಂದೇ ಸಲ ಸ್ಕ್ರೀನ್ ಮೇಲೆ ನೋಡೋದು. ಆಗ್ಲೇ ಎಷ್ಟು ಅಡ್ವಾನ್ಸ್ಡ್ ಆಗಿದ್ರು ಟೆಕ್ನಿಕಲಿ ನಮ್ಮ ಇಂಡಸ್ಟ್ರಿನಲ್ಲಿ. ಖಂಡಿತ. ಅವಾಗ ಅದ್ ನೋಡಿದ್ರೆ ಒಂದ್ರಲ್ಲಿ ಗ್ರೀನ್ ಸ್ಯಾರಿ ಉಟ್ಕೊಂಡು ಫುಲ್ ಬ್ಲಾಕ್ ಮೇಕಪ್ ಮಾಡ್ಕೊಂಡು ಒಂದ್ ಬರತ್ತೆ. ಇನ್ನೊಂದ್ ಬೇರೆ ಬೇರೆ ತರ ಫಾರ್ಮ್ಸ್ ಆಫ್ ಪಾರ್ವತಿ, ಸರಸ್ವತಿ ತರ, ಪಾರ್ವತಿ ತರ, ಬೇರೆ ಬೇರೆ ರಾಜೇಶ್ವರಿ ತರ ಎಲ್ಲ ಇಟ್ಕೊಂಡು ನಮ್ಗೆ ನಮಸ್ಕಾರ ಮಾಡ್ಬೇಕು ಅಂತ ಅನ್ಸುತ್ತೆ. ಅಷ್ಟು ಶಿ ಲುಕಿಂಗ್ ಸೋ ಡಿವೈನ್. ಮತ್ತೆ ಸುಧಾ ಸಮುದ್ರಾಂತ ಹೃದ್ಯನ್ಮಣಿ ದ್ವೀಪ ಸಂರೋಢ ಬಿಲ್ವಾಟವೀ ಮಧ್ಯ ಕಲ್ಪದ್ರುಮಾ ಕಲ್ಪ ಕಾದಂಬ ಕಾಂತಾರ ವಾಸ ಪ್ರಿಯೇ ಕೃತ್ತಿವಾಸ ಪ್ರಿಯೇ ಸರ್ವಲೋಕ ಪ್ರಿಯೇ ವಲ್ಲಕಿ ವಾದನ ಪ್ರಕ್ರಿಯಾಲೋಲತಾಲೀದಲ ಬದ್ಧ ತಾಟಂಕ ಭೂಷಾ ವಿಶೇಷಾನ್ವಿತೆ ಸಿದ್ಧ ಸಮ್ಮಾನಿತೆ. ಸ್ಪಿರಿಚುಯಾಲಿಟಿ ಬಗ್ಗೆ ಹೇಳ್ತಾ ಇದ್ದೆ. ಡೈಲಾಗ್ಸ್ ಮಾತ್ರ ಅಲ್ಲ, ಸಾಂಗ್ಸ್ ಅಲ್ಲೂ ಆ ಸ್ಪಿರಿಚುಯಾಲಿಟಿ ಇದೆ. ಅದನ್ನ ಅವ್ನ್ ಕುರಿ ಮೇಯಿಸ್ತಾ ಒಂದ್ ಹಾಡ್ ಹೇಳ್ತಾ ಇರ್ಬೇಕಾದ್ರೆ ಅದ್ರಲ್ಲಿ ಎಷ್ಟು ಆಧ್ಯಾತ್ಮ ಇದೆ ಅಂತ ನನ್ಗೆ ಅನ್ಸಿತ್ತು. ಹೌದು ಹೌದು. ಆ ಬೆಳ್ಳಿ ಮೂಡಿತ ಒಂದ್ ಹಾಡು, ಅದೊಂದ್ 2 ಲೈನ್ ಹೇಳ್ತೇನೆ. ಈ ಪ್ಯಾರಾಗ್ರಾಫ್ ನ ಗಮನಿಸಬೇಕು. ಆಕಾಶದಾಗಿ ಬಣ್ಣ ಬಡದೋನ್ಯಾರು, ಈ ಬೆಟ್ಟ ಗುಡ್ಡಗಳ ಮಡದೋನ್ಯಾರು, ಮರದ ಮ್ಯಾಗೆ ಅನ್ನ ಇಟ್ಟೋನ್ಯಾರು, ಅಣ್ಣ ಒಳಗೆ ರುಚಿಯ ತುಂಬಿದವನ್ಯಾರು, ಹೇ 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 ಆಹಾ ಹಾ. ಓ ಕಾಳ ಬ್ಯಾ, ಓ ಕರಿಯ ಬ್ಯಾ, ಓ ಮುನಿಯ, ಓ ಮರಿಯ, ಓ ಕೆಂಚ
ಓ ಜವರ ಇಂದು ಈ ಭೂಮಿ ಮ್ಯಾಗೆ ನನ್ನ ನಿನ್ನ ತಂದೋರ್ ಯಾರು ಬೆಳ್ಳಿ ಮೂಡಿತೋ ಕೋಳಿ ಕೂಗಿತೋ ಬೆಳ್ಳಿ ಮೂಡಿತೋ ಕೋಳಿ ಕೂಗಿತೋ ಬಾನಾಗೆ ರಂಗು ಚೆಲ್ಲಿ ತೇರಾ ನೀರಿ ಸೂರ್ಯ ಬಂದ ಬೆಳ್ಳಿ ಮೂಡಿತೋ ಕೋಳಿ ಕೂಗಿತೋ. ಫನ್ನಿ ಸಾಂಗ್. ಅದ್ರ ಲಿರಿಕ್ಸ್ ಗಮನಿಸಿದ್ಯಾ? ಅಂದ್ರೆ ಆಕಾಶದಲ್ಲಿ ಯಾರಿಟ್ಟವರು ಹಣ್ಣ ಒಳಗಡೆ ರುಚಿನ ಆ ಕುರಿಗಳ ಜೊತೆ ಮಾತಾಡ್ಕೊಂಡು ನನ್ನ ನಿಮ್ನ ಈ ಭೂಮಿ ಮೇಲೆ ಇವತ್ತು ತಂದವ್ರು ಯಾರು ಅಂತ. ಚಿ ಉದಯಶಂಕರ್ ಅವರಿಗೆ ಎಲ್ಲದರ ಕ್ರೆಡಿಟ್ಸ್ ಅಲ್ಬೇಕು. ಸಂಭಾಷಣೆ ಮತ್ತು ಗೀತ ರಚನೆ ಎರಡರಲ್ಲೂ ಎಷ್ಟು ವರ್ಸಟೈಲ್ ಆಗಿದೆ ಚಿ ಉದಯಶಂಕರ್ ಅವರ ಪ್ರತಿಭೆ ಅಂದ್ರೆ. ದೇರ್ ಇಸ್ ಒನ್ ಸಾಂಗ್ ಅಳ್ಬ್ಯಾಡ್ ಕಣೆ ಸುಮ್ಕಿರೆ, ಅದರಲ್ಲಿ ಒಂದು ಸಾಲ್ ಹೇಗಿದೆ, ನೆತ್ತಿ ಮೇಲೆ ಹೊತ್ಕೊಂಡು ಬೆಟ್ಟ ಹತ್ತಿ ಶಾಲೆನಾದ್ರೂ ಒಕ್ಕೊಡ್ತೀನಿ ಸುಮ್ನಿರು ಅಳ್ಬೇಡ ಅಂತ. ಸೊ ನಾನು ನಿನ್ನ ತಲೆ ಮೇಲೆ ಕೂರಿಸ್ಕೊಂಡು ಓಡಾಡ್ತೀನಿ, ಬೇಕಾದ್ರೆ ನಿನ್ ಸೀರೆನಾದ್ರೂ ಹೋಗಿತೀನಿ, ಅಳ್ಬೇಡ ನೀನ್ ಸುಮ್ನೆ ಇರು ಅಂತ ಹೆಂಡತಿಗೆ ಹೇಳೋದು. ವಿ ಶುಡ್ ಟೆಲ್ ಅವರ್ ಹಸ್ಬೆಂಡ್ಸ್ ಈ ತರ ಹೇಳು ಡೈಲಾಗು ಅಲ್ವಾ? ಅಂದ್ರೆ ಅದಕ್ಕಿಂತ ಮ್ಯಾನ್ಲಿ, ಅದಕ್ಕಿಂತ ಪ್ರೋಗ್ರೆಸಿವ್, ಅದಕ್ಕಿಂತ ಫೆಮಿನಿಸ್ಟಿಕ್ ಆಗಿರೋ ಅಂತ ಲಿರಿಸಿಸ್ಟ್ನೇ ನಾನು I don't think so. I have seen. ನನ್ನ ಮೇಲೆ ನಿಂಗೆ ಕೋಪ ಯಾಕೆ, ಹೇಳೇ ಇಲ್ಲೇ ನಿನ್ನ ಮುದ್ದಾಡ್ಬೇಕೆ, ನೆತ್ತಿ ಮೇಲೆ ಒತ್ತು ನಿನ್ನ ಬೆಟ್ಟನಾದ್ರೂ ಹತ್ತುತ್ತೀನಿ, ಶಾಲೆನಾದ್ರೂ ಕೊಡ್ತೀನಿ, ಸುಮ್ಕಿರು ಮತ್ತೆ ನೀ ಸುಮ್ಕಿರು ಮತ್ತೆ, ಅಳ್ಬ್ಯಾಡ್ ಕಣೆ ಸುಮ್ಕಿರಿ ನನ್ನ ಮುದ್ದಿನ ರಾಣಿ, ಅಳ್ಬ್ಯಾಡ್ ಕಣೆ ಸುಮ್ಕಿರಿ. ಒಂದ್ ಆತರ ಬರ್ದ್ಬಿಟ್ಟು ಇನ್ನೊಂದು ಸದಾ ಕಣ್ಣಲ್ಲಿ, ಬ್ಯೂಟಿಫುಲ್ ರೊಮ್ಯಾಂಟಿಕ್ ಸಾಂಗ್. ಹೌದು, ರೇಂಜ್ ಎಷ್ಟು ಚೆನ್ನಾಗಿದೆ ಆಸ್ ಅ ರೈಟರ್ ಅಂಡ್ ಆಲ್ಸೋ ಮ್ಯೂಸಿಕ್ ಕಂಪೋಸಿಷನ್. ಸದಾ ಕಣ್ಣಲ್ಲಿ ಇಸ್ ದ ಸಾಂಗ್ ಬಿಟ್ವೀನ್ ಕಾಳಿದಾಸ ಅಂಡ್ ವಿದ್ಯಾಧರೆ ಹೂ ಇಸ್ ಡಿಸ್ಗೈಸ್ಡ್ ಆಸ್ ಕಲಾಧರೆ. ರೈಟ್ ರೈಟ್ ಕರೆಕ್ಟ್. ಸದಾ ಕಣ್ಣಲ್ಲಿ ಪ್ರಣಯದ ಕವಿತೆ ಹಾಡಿದೆ, ಸದಾ ನನ್ನಲ್ಲಿ ಒಲವಿನ ಬಯಕೆ ತುಂಬಿದೆ, ಸದಾ ಕಣ್ಣಲ್ಲಿ ಪ್ರಣಯದ ಕವಿತೆ ಹಾಡಿದೆ, ಕಣ್ಣೆರಡು ಕಮಲಗಳಂತೆ ಮುಂಗುರುಳು ದುಂಬಿಗಳಂತೆ, ಕಣ್ಣೆರಡು ಕಮಲಗಳಂತೆ ಮುಂಗುರುಳು ದುಂಬಿಗಳಂತೆ, ನಾಸಿಕವು ಸಂಪಿಗೆಯಂತೆ ನೀನಗಲು ಹೂ ಬಿರಿದಂತೆ, ನಾಸಿಕವು ಸಂಪಿಗೆಯಂತೆ ನೀನಗಲು ಹೂ ಬಿರಿದಂತೆ, ನಡೆಯುತ್ತಿರೆ ನಾಟ್ಯದಂತೆ, ನಡೆಯುತ್ತಿರೆ ನಾಟ್ಯದಂತೆ, ರತಿಗೆ ಧರಿಗಿಳಿದಂತೆ, ಈ ಅಂದಕ್ಕೆ ಸೋತೆನು ಸೋತೆ ನಾನು, ಸದಾ ಕಣ್ಣಲ್ಲಿ ಪ್ರಣಯದ ಕವಿತೆ ಹಾಡಿದೆ. ಅಲ್ಲ, ಒಂದೇನು ನಂಗೆ ಇವಾಗ ಫ್ಲಾಶ್ ಆಯ್ತು, ಕಾಳಿದಾಸನ್ನ ಉಪಮಾ ಕಾಳಿದಾಸಸ್ಯ ಅಂತ ಹೇಳ್ತಾರೆ. ಅಂದ್ರೆ ಈ ಸಿಮಿಲೀಸ್ ಅಂತ ಇದಾರಲ್ಲ, ಇದು ಹಾಗಿದೆ, ಮುಖ ಚಂದ್ರನಂತಿದೆ ಅಂತ. ಈ ಹಾಡು ಹಂಗೆ ರಚನೆ ಮಾಡಿದಾರ ನೋಡಿ, ಲೈಕ್ ಕಣ್ಣೆರಡು ಕಮಲಗಳಂತೆ ಮುಂಗುರುಳು ದುಂಬಿಗಳಂತೆ. ಕಾಳಿದಾಸನಿಗೆ ಕರೆಕ್ಟ್ ಆಗಿ ಹಾಡನ್ನು ರಚನೆ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ಡೈಲಾಗ್ಸ್ ಅಲ್ಲೂ ಅಷ್ಟೇ. ದೇರ್ ಇಸ್ ಒನ್ ಡೈಲಾಗ್ ವಿಚ್ ಸೇಸ್ ಒಂದು ಒಗಟನ್ನ ಬಿಡಿಸ್ಬೇಕು. ದಿಂಡಿಮ ಕವಿ ಬಂದು ಕಮಲೇ ಕಮಲೋತ್ಪತ್ತಿ ಅಂತ ಒಂದ್ ಡೈಲಾಗ್ ಬಂದಾಗ, ಇನ್ಫ್ಯಾಕ್ಟ್ ನೀನ್ ಹೇಳಿದ್ ಸರಿ, ಉಪಮೆಗಳನ್ನ ಯೂಸ್ ಮಾಡೋದು. ಅಂದ್ರೆ ಮುಖ ಕಮಲದಲ್ಲಿ ಕಣ್ಣುಗಳು ಅನ್ನೋ ಕಮಲಗಳು ಅರಳಿದೆ ಅಂತ. Now I get it. ಕಮಲೇ ಕಮಲೋತ್ಪತ್ತಿ ಶ್ರೂಯತೆ ನ ಚ ದೃಶ್ಯತೆ, ಬಾಲೇ ತವ ಮುಖಾಂಭೋಜೆ ದೃಷ್ಟಮಿಂದಿ ವರದ್ವಯಂ. ಅಂದರೆ ಈ ನಿನ್ನ ಮುಖ ಕಮಲದಲ್ಲಿ ಕಮಲದಂಥ ಈ ಎರಡು ಕಣ್ಣುಗಳು, ಇದೇ ಇದಕ್ಕೆ ಉತ್ತರ. ಇಷ್ಟೇನಾ? ಸಮಸ್ಯೆ ಬಗೆಹರಿದ ಮೇಲೆ ಪ್ರಪಂಚದಲ್ಲಿ ಎಲ್ಲ ಅಷ್ಟೇ. ಸೊ ಆಗಿನ ಕಾಲದಲ್ಲಿ ರಾಜರ ಆಸ್ಥಾನದಲ್ಲಿ ಈ ಕವಿಗಳು ಮತ್ತೆ ವಿದ್ವಾಂಸರನ್ನ ಕೂರಿಸಿ ಆ ವಿದ್ವತ್ ಸಭೆಗಳನ್ನ ಮಾಡ್ತಾ ಇದ್ರು ಅಂತ. ಸೊ ಆ ರಾಜ ಎಷ್ಟು, ಶ್ರೀನಿವಾಸ ಮೂರ್ತಿ ಅವರು ಆಕ್ಟ್ ಮಾಡಿರೋದು, ಆ ರಾಜ ಎಷ್ಟು ಪ್ರೋತ್ಸಾಹಿಸ್ತಾರೆ ಅನ್ನೋದಕ್ಕೆ ಕಲೆಯನ್ನ ಅಥವಾ ಕವಿಗಳನ್ನ ಅಥವಾ ವಿದ್ವಾಂಸರನ್ನ.
ಎಷ್ಟು ಬ್ಯೂಟಿಫುಲ್ ಆಗಿ ಅದನ್ನ ಪಿಕ್ಚರೈಸ್ ಮಾಡಿದ್ದಾರೆ. ನೀವು ಆ ರಾಜರ ಆಸ್ಥಾನದ ಸೀನ್ ತಗೊಂಡ್ ಬಂದಾಗ ನಂಗೆ ಒಂದು ಜ್ಞಾಪಕ ಬಂತು. ಆ ರಾಜರ ಆಸ್ಥಾನದಲ್ಲಿ ಒಬ್ಬೊಬ್ರು ಒಂದೊಂದು ಕವಿಗಳು ಹೇಳ್ತಿರ್ತಾರೆ ಅವ್ರ ರಚನೆಗಳನ್ನ. ಒಂದು ಕವಿ ಹೇಳ್ತಾರೆ, ಇನ್ನೊಬ್ರದ್ರ ವಿಮರ್ಶೆ ಮಾಡ್ತಾರೆ, ಆ ಥರ ಆಗ್ತಾ ಇರುತ್ತೆ. ಅವಾಗ ಕಾಳಿದಾಸ ಎಂಟರ್ ಆಗೋದು, ಡಾಕ್ಟರ್ ರಾಜ್ ಅವ್ರ ಎಂಟ್ರಿ. ಅವರು ಒಂದು ಬ್ಯೂಟಿಫುಲ್ ಆಗಿರೋ ಒಂದು ಕೃತಿನ ಹಾಡ್ತಾರೆ ಸಂಸ್ಕೃತದಲ್ಲಿ. ಹೊಗಳಿಕೆ ಹಾ, ಕೃತಿ. ಹಾ. ಅದ್ರ ಮೀನಿಂಗು ನೀವೇ ಹೇಳ್ಬಿಡಿ ಅಂತ ಹೇಳುವಾಗ ಅದೆಷ್ಟು ಚೆನ್ನಾಗಿದೆ. ಒಂದು ಬ್ರಹ್ಮ ಒಂದು ತೂಕ ಮಾಡಿ ನೋಡ್ತಾರೆ, ಒಂದ್ ಕಡೆ ಕೈಲಾಸ ಇಟ್ಟು ಇನ್ನೊಂದ್ ಕಡೆ ನಿನ್ನ ರಾಜನ ಕೀರ್ತಿ ಇಟ್ಟು ನೋಡಿ, ಅವಾಗ್ಲೂ ನಿನ್ ಕೀರ್ತಿನೇ ಜಾಸ್ತಿ ಆಯ್ತು. ಆಮೇಲೆ ಕೈಲಾಸದ ಮೇಲೆ ನಂದಿನ ಕೂರ್ಸಿದ್ರು, ಆಗ್ಲೂ ನಿನ್ ಕೀರ್ತಿನೇ ಜಾಸ್ತಿ. ಆಮೇಲೆ ಪರಮಶಿವನ ಕೂರ್ಸಿದ್ರು, ಅಂದ್ರೂ ನಿನ್ ಕೀರ್ತಿ. ಪರಶಿವನ ಅಲ್ಲಿ ಗಂಗೆ, ಅವರ ತಲೆ ಮೇಲೆ ಗಂಗೆ ಇಟ್ರು ನಿನ್ ಕೀರ್ತಿ. ಕೊನೆಗೆ ಅದ್ರ ಮೇಲೆ ಚಂದ್ರ ಇಟ್ಟು ಅದನ್ನ ಅಲಂಕರಿಸಿದ್ನಂತೆ ಅಂತ ಒಂದು ವಿದ್ವದ್ರಾಜ ಶಿಖಾಮಣೆ ವಿದ್ವದ್ರಾಜ ಶಿಖಾಮಣೆ ತುಲಯಿತುಂ ಧಾತಾ ತ್ವದೀಯಂ ಯಶಃ ಕೈಲಾಸಂಚ ನಿರೀಕ್ಷ್ಯ ತತ್ರ ಲಘುತಾಂ ನಿಕ್ಷಿಪ್ತವಾನ್ ಪೂರ್ತಯೇ ಉಕ್ಷಾಣಂ ತದುಪರ್ಯುಮಾ ಸಹಚರಂ ತನ್ಮೂರ್ಧ್ನಿ ಗಂಗಾಜಲಂ ತಸ್ಯಾಗ್ರೇ ಫಣಿಪುಂಗವಂ ತದುಪರಿಸ್ಫಾರಂ ಸುಧಾದೀಧಿತಿಂ ಅದ್ಭುತವಾದ ಅಪರೂಪವಾದ ಚಮತ್ಕಾರ. ವಾಗ್ದೇವಿ ಅಚ್ಚರಿ ಪಡುವಂತಹ ಕವಿತಾ ಪ್ರೌಢಿಮೆ. ಸೊ ಇನ್ನು ಸಿನಿಮಾ ಮಾಡ್ಬೇಕಾದ್ರೆ ಎಷ್ಟು ರಿಸರ್ಚ್ ನಡೆದಿದೆ, ಎಷ್ಟು ಸಂಶೋಧನೆ ಮಾಡಿ ಅವ್ರು ಸಿನಿಮಾ ಮಾಡಿದ್ದಾರೆ ಅಂದ್ರೆ, ಇಲ್ಲಿಂದ ಕಾಳಿದಾಸ ವಿದ್ಯಾಧರೆಯನ್ನ ನೋಡ್ತಿರ್ಬೇಕಾದ್ರೆ ಅವ್ರಿಗೆ ಶಕುಂತಲೆಯ ಕತೆ ಹೊಳೆಯುತ್ತೆ. ಅಭಿಜ್ಞಾನ ಶಾಕುಂತಲೆ ಅಂತ ಈ ಸ್ಟಾರ್ಟ್ಸ್ ಇಮ್ಯಾಜಿನಿಂಗ್. ಹೌದು, ಆಗ ಅದು ಮಿಥಾಲಜಿಗೆ ಹೋಗ್ಬಿಡುತ್ತೆ. ಅಲ್ಲಿ ದುಷ್ಯಂತ ಶಕುಂತಲೆ ಕತೆ ನನಗೂ ಚಿಕ್ಕ ವಯಸ್ಸಲ್ಲಿ ಅವ್ರ ಕಾಸ್ಟ್ಯೂಮ್ಸ್ ನೋಡಿ ಅಬ್ಬಾ ಅದ್ ಏನ್ ಇಷ್ಟ ಚೆನ್ನಾಗಿದೆ ಅಂತ. ಶಕುಂತಲ ಅಂದ್ರೆ ಯಾರು ನೆನಪಾಗಲ್ಲ, ಯಾರು ಆಗಿಲ್ಲ. ಜಯಪ್ರದಾ ಅವ್ರ ಕಾಸ್ಟ್ಯೂಮು ಅಂಡ್ ಶಿ ಇಸ್ ಸೋ ಬ್ಯೂಟಿಫುಲ್ ಇನ್ ದ್ಯಾಟ್. ಶಕುಂತಲೆ, ಶಕುಂತಲೆ, ಈ ತಾವರೆ ಎಲೆಯ ತಂಪಾದ ಗಾಳಿ ನಿನಗೆ ಹಿತವಾಗಿದೆಯೇ? ತಂಪಾದ ಗಾಳಿಯೇ? ಎಲ್ಲಿ? ಶಕುಂತಲೆ, ನಿನ್ನ ಗಮನ ಎಲ್ಲಿದೆ? ಸಖಿ, ಏನನ್ನು ಯೋಚಿಸುತ್ತಿರುವಿ? ಪ್ರಿಯಂಬದೆ, ದುಷ್ಯಂತ ಮಹಾರಾಜನನ್ನು ಕಂಡಂದಿನಿಂದ ಚಂದ್ರಿಕೆಯ ತಂಪು ಮೈ ಸುಡಲಾರಂಭಿಸಿದೆ. ತಣ್ಣನೆಯ ಗಾಳಿಯು ಸುಖ ನೀಡದಾಗಿದೆ. ಬಯಕೆಗಳ ಭಾರದಿಂದ ಕುಗ್ಗಿ ಮನಸ್ಸು ಗುರಿಯಿಲ್ಲದ ಪಕ್ಷಿಯಂತೆ ಎಲ್ಲೆಲ್ಲೋ ಹಾರುತ್ತಿದೆ. ಅನಸೂಯೆ, ಈಗ ನಾನೇನು ಮಾಡಲಿ? ಅಪ್ಪ ಅವ್ರ ಡ್ರೆಸ್ ಒಂಥರ ಸಾಫ್ಟ್ ಕಲರ್ಸ್ ಇರುತ್ತೆ. ಆಮೇಲೆ ಹೂವಿನ ಹಾರಗಳು, ಆ ಹೂವಿಂದ ಒಂದು ಬಿಂದಿ ಕೂಡ ಇದೆ, ಅಷ್ಟು ಇಂಟ್ರಿಕೇಟ್ ಡೀಟೇಲ್ಸ್. ಆಮೇಲೆ ಇವಾಗೆಲ್ಲ ನಾವು ಹಲ್ದಿ ಅಥವಾ ಮೆಹಂದಿ ಸೆರೆಮನಿನಲ್ಲಿ ಇವಾಗ ಹಾಕೋತಾರಲ್ಲ, ಅದನ್ನೆಲ್ಲ ಯಾವಾಗ್ಲೂ ಅದನ್ನ ಎಕ್ಸ್ಪೆರಿಮೆಂಟ್ ಮಾಡಿ. ಎಕ್ಸಾಕ್ಟ್ಲಿ, ನಂಗೆ ಅದೇ ಅನ್ಸ್ತು. ಹಲ್ದಿ ಡ್ರೆಸ್ ತರನೇ ಇದೆಯಲ್ಲ, ಎಷ್ಟು ಚೆನ್ನಾಗಿತ್ತು. ನಂಗೆ ಎಷ್ಟು ಖುಷಿ ಆಗೋಗಿತ್ತು ಅಂದ್ರೆ, ನಂಗೆ ಫಸ್ಟ್ ಸ್ಟ್ಯಾಂಡರ್ಡ್ ಇರುವಾಗ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಅಲ್ಲಿ ನಾನು ಶಕುಂತಳನೇ ಹಾಗೆ ಅದೇ ತರ ಡ್ರೆಸ್ ಮಾಡ್ಕೊಂಡು ಒಂದು ಕೊಡ ಎಲ್ಲ ಅಮ್ಮ ಹತ್ರ ಮಾಡಿಸ್ಕೊಂಡು ಹಂಗೆ ಹೋಗಿ ನನಗೆ ಫಸ್ಟ್ ಪ್ರೈಸ್ ಏನೋ ಬಂದಿತ್ತು. ಹಾಡಿದ್ಯಾ ಅವಾಗ? ಅವಾಗ ಹೌದು, ಪ್ರಿಯತಮಾನೇ ಹಾಡಿದ್ದೆ ನಾನು. ಎಸ್, ಡೆಫಿನೆಟ್ಲಿ. ಪ್ರಿಯತಮ ಓ ಪ್ರಿಯತಮ ಪ್ರಿಯತಮ ಕರುಣೆಯ ತೋರೆಯ ಕರುಣೆಯ ತೋರೆಯ ಕರುಣೆಯ ತೋರೆಯ ಸನಿಹಕ್ಕೆ ಬಾರೆಯ ತೀರಿಸಿ ಬಯಕೆಯ ಜೀವವ ಉಳಿಸಿಯ ಪ್ರಿಯತಮ
ಗ್ರ್ಯಾಂಡ್ಯೂರ್, ಬರೀ ಕಾಸ್ಟ್ಯೂಮ್ಸ್ ಬಗ್ಗೆ ಅಲ್ಲ, ದ ಗ್ರ್ಯಾಂಡ್ಯೂರ್ ಆಫ್ ಆಲ್ ದ ಟೈಮ್ ಲೈನ್, ಅಂದ್ರೆ ಯಾವ್ಯಾವ ಟೈಮ್ ಲೈನ್ ನಲ್ಲಿ ಹೇಗೆ ತೋರಿಸ್ಬೇಕು ಅಂತ. ಅಂಡ್ ಎಷ್ಟು ಚೆನ್ನಾಗಿ ರೆಕ್ಕಿ ಮಾಡಿ ಲೊಕೇಶನ್ಸ್ ಹಂಟ್ ಮಾಡಿದ್ದಾರೆ. ಲೇಕ್ಸ್ ಆಗಿರ್ಬೋದು, ಫಾರೆಸ್ಟ್ ಆಗಿರ್ಬೋದು, ಆ ಋಷಿ ಕುಟೀರ ಅಥವಾ ದೇವಸ್ಥಾನ ಮಾಡಿರಲ್ಲ, ಕಾಳಿ ದೇವಸ್ಥಾನ, ಮಹಾರಾಜನ ಆಸ್ಥಾನ, ಎಲ್ಲಾದ್ರಲ್ಲೂ ಶ್ರೀಮಂತಿಕೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ನಗರ ಪ್ರಜಾ ಪರಿಪಾಲಕ ಸಕಲ ಬುಧ ಜನ ಸಂಸೇವಿತ ಅಕ್ಷರ ಲಕ್ಷ ಪ್ರಭು ಜಯ ಜಯ ಭೋಜ ಗೋಪಾಲ ಭೋಪರ ಭೋಪರ. ಶ್ರೀ ಉದಯ್ ಶಂಕರ್ ಅವರಾಯ್ತು, ಎಂ ರಂಗರಾವ್ ಅವರ ಮ್ಯೂಸಿಕ್ ಇತ್ತು, KV ಕಣ್ಣನ್ ಅವರ ಸಿನಿಮಾಟೋಗ್ರಫಿ ಇದೆ. ಈ ಮೂರಕ್ಕೆ ಕಳಶಪ್ರಾಯ ಅಂತ ಇರೋದು ನಿರ್ದೇಶಕ ರೇಣುಕಾ ಶರ್ಮಾ ಅವರ ನಿರ್ದೇಶನ. ಅದರ ಜೊತೆಗೆ ಅಣ್ಣ ಅವರ ಅಭಿನಯ, ಹಾಗೆ ಕೋ ಸ್ಟಾರ್ಸ್ ಡಾಕ್ಟರ್ ರಾಜ್ಕುಮಾರ್ ಅವರು ಸಿನಿಮಾಗೆ ಸೈನ್ ಮಾಡ್ಬೇಕಾದ್ರೆ ಕಾಲ್ ಶೀಟ್ ಕೊಡೋಕ್ಕಿಂತ ಮುಂಚೆ ಬಾಲಣ್ಣ, ನರಸಿಂಹರಾಜ್, ಅಶ್ವಥ್ ಅವರು, ಇವ್ರದೆಲ್ಲ ಫಸ್ಟ್ ಕಾಲ್ ಶೀಟ್ ಸಿಗುತ್ತಾ ಕೇಳ್ಬಿಡಿ, ಅವ್ರು ಸಿಕ್ಕಾದ್ಮೇಲೆ ನಮ್ ಕಾಲ್ ಶೀಟ್ ತಗೊಳ್ಳಿ ಅಂತ ಹೇಳ್ತಾ ಇದ್ರಂತೆ. ಸೊ ದೇ ವರ್ ಸೋ ಇಂಪಾರ್ಟೆಂಟ್. ಐ ಥಿಂಕ್ ಕರ್ನಾಟಕದಲ್ಲಿ ಗಿಫ್ಟೆಡ್ ಆಕ್ಟರ್ಸ್ ಅಂಡ್ ವಿ ಆರ್ ಬ್ಲೆಸ್ಡ್. ಅಂತ ಅದ್ಭುತ ಕಲಾವಿದರನ್ನ, ಪ್ರತಿಭಾವಂತ ಕಲಾವಿದರ ಆಕ್ಟಿಂಗ್ ಅನ್ನ ನೋಡೋಕೆ ನಮಗಾಯ್ತಲ್ಲ, ಐ ಥಿಂಕ್ ವಿ ಆರ್ ಬ್ಲೆಸ್ಡ್. Definitely. So Sangeeta, do you recommend somebody watching Kaviratna Kalidasa for the first time now, or if somebody has already watched, do you recommend them revisiting it now? ಆಫ್ ಕೋರ್ಸ್ ಅಮುದ, ಅಂದ್ರೆ ನನ್ಗನ್ಸೋದು ಕರ್ನಾಟಕದಲ್ಲಿ ಇರೋರು ಎಲ್ಲರೂ ಈ ಫಿಲ್ಮ್ ನ ನೋಡ್ಬೇಕು, ಅಂಡ್ ಕನ್ನಡ ಗೊತ್ತೇ ಇಲ್ಲದೆ ಇರೋರ್ಗೂ ಕೂಡ ರೆಕಮೆಂಡ್ ಮಾಡ್ಬೇಕು ಅಂತ. ಯಾಕಂದ್ರೆ ದ ಹೋಲ್ ಪಾಯಿಂಟ್ ಆಫ್ ಕತೆ, ಚಿತ್ರಕಥೆ, ಚರಿತ್ರೆ ಇದೇನೆ. ನಮ್ಮ ಚರಿತ್ರೆ ಎಷ್ಟು ಶ್ರೀಮಂತವಾಗಿದೆ, ನಮ್ಮ ಸಾಹಿತ್ಯದ ಚರಿತ್ರೆ ಇರ್ಬೋದು, ನಮ್ಮ ನಾಡಿನ ಕಲೆ ಪರಂಪರೆಯ ಚರಿತ್ರೆ ಎಷ್ಟು ಶ್ರೀಮಂತವಾಗಿದೆ. ನಾವು ಅದನ್ನ ಐಡೆಂಟಿಫೈ ಮಾಡಬೇಕು. ಐಡೆಂಟಿಫೈ ಮಾಡಿ ವಿ ಶುಡ್ ಫೀಲ್ ಪ್ರೌಡ್ ಅಬೌಟ್ ಆರ್ ಕಲ್ಚರ್. ಹೌದು. ಸೊ ವಾಟ್ ಬೆಟರ್ ವೇ ದೆನ್ ಸಿನಿಮಾ? ಯಾ, ಇವನ್ ಐ ಡೆಫಿನೆಟ್ಲಿ ಅಗ್ರಿ. ಇವಾಗ ನಾವು ಮಾತಾಡ್ಕೊಂಡು ಹೋಗಾದ್ಮೇಲೆ ನಾನು ಖಂಡಿತ ಇನ್ನೊಂದ್ಸತಿ ಇನ್ನೊಂದ್ಸಲ ಒಂದೊಂದ್ ಸೀನ್ಗಳು ಡೆಫಿನೆಟ್ಲಿ ನೋಡ್ತೀನಿ. ಎಷ್ಟ್ ಸಲ ನೋಡಿದ್ರು ಹೊಸದಾಗಿ ಕಾಣಿಸುತ್ತೆ ಈ ಸಿನಿಮಾಗಳು. ಸೊ ಯಾರೆಲ್ಲ ಇದುವರೆಗೆ ಕವಿರತ್ನ ಕಾಳಿದಾಸ ನೋಡಿಲ್ಲ, ಯು ಶುಡ್ ಫೀಲ್ ಫೋಮೋ. ಯಾರು ನೋಡಿದೀರಾ, ಇದು ಕರೆಕ್ಟ್ ಸಮಯ ಆ ಸಿನಿಮಾನ ರಿವಿಸಿಟ್ ಮಾಡೋದಕ್ಕೆ. ಎಸ್, ಥ್ಯಾಂಕ್ ಯು.